ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದಲ್ಲಿ ಕೃಷಿ ಮೇಳ 2024 ಮತ್ತು ರಾಷ್ಟ್ರೀಯ ಪೋಷಣಾ ಮಾಸಾಚರಣೆಯ ಅಂಗವಾಗಿ ದಿನಾಂಕ 4/9/2024 ರಂದು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕುರಿತು ಅಡುಗ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಲ್ಯದಲ್ಲಿ ಆರೋಗ್ಯಕರ ಆಹಾರವು ಸರಿಯಾದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಜೊತೆಗೆ ಆರೋಗ್ಯ ಸಮಸ್ಯೆ ಮತ್ತು ವಿವಿಧ ಕಾಯಿಲೆಗಳನ್ನು ತಡೆಗಟ್ಟಲು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಮಕ್ಕಳಲ್ಲಿ ಕುಪೋಷಣೆಯನ್ನು ತಡೆಗಟ್ಟಲು ಪೌಷ್ಟಿಕ ಆಹಾರಗಳ ಮೇಲೆ ಕೇಂದ್ರೀಕರಿಸುವುದು ಬಹಳ ಮುಖ್ಯ. ಪೌಷ್ಟಿಕ ಆಹಾರಗಳ ಸೇವನೆಯನ್ನು ಉತ್ತೇಜಿಸಲು ಆಹಾರವು ಆಕರ್ಷಕ ಮತ್ತು ರುಚಿಕರವಾಗಿರಬೇಕು. ಈ ಸ್ಪರ್ಧೆಯ ಉದ್ದೇಶ ಸಮುದಾಯದಲ್ಲಿ ಆಹಾರ ಮತ್ತು ಪೋಷಣೆಯ ಬಗ್ಗೆ ಅರಿವು ಮೂಡಿಸುವುದು. ಕಾರ್ಯಕ್ರಮವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಮಿತಿಯ ಭಾಗವಾಗಿದ್ದು ಮುಖ್ಯಸ್ಥರಾದ ಡಾಕ್ಟರ್ ಸಾಧನಾ ಕುಳ್ಳಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮಿಕ್ಸ್ ಹಿಟ್ಟಿನ ಕಟ್ಲೆಟ್ ಹೇಳ್ತೀರಿ. ನಾನು ಸ್ವಾಮಿ ಹಾಕಿದ್ದು ಸ್ಟಫ್ಡ್ ಇಡ್ಲಿ ಮಾಡೇನ್ರಿ. ಯಾಕಂದರೆ ಮನ್ಯಾಗ ಮಾಮೂಲಾಗಿ ರೆಗ್ಯುಲರಾಗಿ ಪಡ್ಡದು ಮಾಡೇ ಮಾಡ್ತಾರೆ. ಅದರೊಳಗೆ ಸ್ವಲ್ಪ ಚೇಂಜಸ್ ಮಾಡೀನಿ. ಸ್ಟಫಿಂಗ್ ಮಾಡೀನಿ, ಆಲೂಗಡ್ಡೆ ಒಳಗೆ ಹಾಕಿ ಸ್ಟಫಿಂಗ್ ಮಾಡೇನ್ರಿ. ಇದು ಸಣ್ಣ ಮಕ್ಕಳಿಗೂ ಒಳ್ಳೆಯದ್ರೆ, ಸಣ್ಣವರಿಂದ ಹೇಳಿ ದೊಡ್ಡವ್ರ ತನಕನೂ ಉತ್ತಮವಾದಂಥ ಆಹಾರ ಅಂತ ಇದನ್ನು ರೆಡಿ ಮಾಡೇನಿ. ನನ್ನ ಹೆಸರು ಅನುಪಮಾ ರಾಯನಾಥ್ ಅಂತ ಹೇಳಿ. ನಾನು ರಾಗಿ ಹಿಟ್ಟಿಂದ ಮಸಾಲೆ ರೊಟ್ಟಿ ಮಾಡಿದ್ದೇನೆ. ಅಂದರೆ ಎಲ್ಲ ತರಕಾರಿ ಅದರೊಳಗೆ ಹಾಕಿ ರೊಟ್ಟಿ, ಆಮೇಲೆ ಮೆಂತ್ಯ ಪರೋಟ, ಆಮೇಲೆ ಮಸಾಲೆ ತರಕಾರಿ ದೋಸೆ, ಆಮೇಲೆ ತರಕಾರಿ ಪಡ್ಡು. ಶಂಕರಮ್ಮ ಹಿರೇಮಠ ಅಂತೇಳಿ ನಾನು ವಡೆ ಮಾಡೀನಿ. 11 ಥರ ಹಿಟ್ಟು ಹಾಕಿ ಬೇಕಾದ ಮಕ್ಕಳು ತಿನ್ಬೋದು. ಡ್ರೈ ಫ್ರೂಟ್ಸು ಈಗ ಬೇಕಾದ ಚಟ್ನಿ ಹಚ್ಕೊಂಡು ಮಕ್ಕಳು ತಿನ್ಬೋದು. ನನ್ನ ಮಕ್ಕಳು ನಮಸ್ಕಾರ, ನನ್ನ ಹೆಸರು ಅರುಣಾ ನಿಮ್ಮಾಪುರ್ ಅಂತೇಳಿ. ನಾನಿವತ್ತು ರಾಗಿ ಡೋಕ್ಲಾ ಮತ್ತು ಬೇಸನ್ ಖಮನ್ ಡೋಕ್ಲಾ ಅಂತೇಳಿ ಮಾಡಿದ್ದೀನಿ. ಸಣ್ಣ ಮಕ್ಕಳಿಗೆ ಇದೊಂದು ಹೆಲ್ದಿ ವರ್ಷನ್ ಅಂತೇಳಿ, ಜಂಕ್ ಫುಡ್ ಬದಲಿಗೆನೂ ಸ್ನ್ಯಾಕ್ ಆಗಿನೂ ಕೊಡ್ಬೋದು. ಬೆಳಗ್ಗೆ ಉಪಹಾರಕ್ಕಾದ್ರೂ ಅಥವಾ ಲಂಚ್ ಬಾಕ್ಸಿಗೆಲ್ಲ ಹಾಕಿ ಇದೊಂದು ಒಳ್ಳೆ ಕಾನ್ಸೆಪ್ಟ್. ಸುಜಾತಾ ಬಾಂಕಟ್ಟಿ, ನಾವು ರಾಯಪುರದಿಂದ. ಇದಕ್ಕೆ ಬರಲೇ ಬಿಸಿಬೇಳೆ ಮಕ್ಕಳಿಗೆ ಭಾಳ ಪರಮೇಶ್ವರ್ ಅಂತೇಳಿ ಒಂದು ಹೆಲ್ದಿ ವರ್ಷನ್ ಅಂತೇಳಿ ಮಕ್ಕಳಿಗೋಸ್ಕರ ಮಿಲೆಟ್ನ ವೆಜಿಟೇಬಲ್ ಮತ್ತು ಪನ್ನೀರ್ ರೋಲ್ಸ್ ಅಂತ ಮಾಡಿದ್ದೀನಿ. ಜಸ್ಟ್ ಮಿಲೆಟ್ ಆಟ, ಮಿಲೆಟ್ ಅಂದರೆ ಮಿಲೆಟ್ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಪರೋಟಗಳನ್ನು ಮಾಡಿ ವೆಜಿಟೇಬಲ್ಸ್ ಮತ್ತು ಪನ್ನೀರನ್ನು ಹಾಕಿ ಅದನ್ನು ರೋಲ್ಸ್ ಮಾಡುವಂಥದ್ದು. ಅದು ಇವನ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ನಾವು ಕೊಡ್ಬೋದು, ಇವನ್ ಲಂಚ್ಗೂ ಕೂಡ ಮಕ್ಕಳಿಗೆ ಹೆಲ್ದಿ ಆಗಿರುತ್ತೆ ಮತ್ತು ಈಸಿ ಟು ಅವ್ರಿಗೆ ಇಷ್ಟನೂ ಆಗುತ್ತೆ, ಟೇಸ್ಟಿ ಆಗಿರುತ್ತೆ. ನವಣಕ್ಕಿ ದೋಸೆ ಬಸವರಾಜ ಹರಿಹರ ಅಂತೇಳಿ ತರಕಾರಿ ಪರೋಟ ಮಾಡಿದ್ದೀನಿ. ಮಕ್ಕಳಿಗೆ ಹೆಲ್ದಿ ಫುಡ್ ಇಲ್ಲಿ ಧಾರವಾಡ. ರಾಗಿಯಿಂದ ಮಾಡಿದ ಐಟಮ್ ಇದು ರಾಗಿ ಉಪ್ಪಿಟ್ಟು ಅಂತ. ಇದರಲ್ಲಿ ಸೊಪ್ಪು, ತರಕಾರಿಗಳು, ಡ್ರೈ ಫ್ರೂಟ್ಸು ಮತ್ತು ಕಮಲದ ಹೂವಿನ ಬೀಜ, ಮಖಾನ ಅದೆಲ್ಲ ಉಪಯೋಗ ಮಾಡಿ ಇದು ಒಂದು ರೆಸಿಪಿ ಮಾಡಿದ್ದೀನಿ. ಇದು ಒಂದು ಸಂಪೂರ್ಣ ನ್ಯೂಟ್ರಿಷನ್ ಫುಡ್ ಆಯಿತು ಮಾಡಿರೋದು. ನನ್ನ ಹೆಸರು ಅಕ್ಷತಾ ಅಂತೇಳಿ. ಇದು ಕೇಸರಿಬಾತ್ ಮಾಡಿರೋದು ಕಡೆಯಿಂದ. ಇದು ಹಾರಕ ಧಾನ್ಯದಿಂದ ಮಾಡಲಾಗಿದೆ. ಅದು ಮೂಳೆಗಳ ಬೆಳವಣಿಗೆ ಮತ್ತು ರಕ್ತ ಶುದ್ಧೀಕರಣ ಆಗುತ್ತೆ. ಹೆಸರು ಪ್ರಜ್ವಲ್ ಅಂತ. ಈ ಸಿರಿಧಾನ್ಯಗಳನ್ನು ಒಂದಾದಂಥ ನವಣೆಯಿಂದ ಮಾಡಿದಂಥ ಕೇಸರಿಬಾತ್. ನಾವು ನವಣೆಯಿಂದ ಬಿಸಿಬೇಳೆ ಬಾತ್ ಮಾಡಿದ್ವಿ. ಇದು ಮಗು ಬೆಳವಣಿಗೆ, ಮೂಳೆ ಬೆಳವಣಿಗೆ ಸಹಾಯ. ಪದ್ಮ ಅಂತೇಳಿ ರಾಗಿಯಿಂದ ಮಾಡಿದ ಸಿಹಿ ಪದಾರ್ಥ ರಾಗಿ ಪುಟ್ ಅಂತ. ರಾಗಿ ಮತ್ತು ಡ್ರೈ ಫ್ರೂಟ್ಸು, ಆಮೇಲೆ ತೆಂಗಿನಕಾಯಿ ತುರಿ, ಬೆಲ್ಲ ಮತ್ತು ಇನ್ನು ಉಳಿದ ಐಟಮ್ಸ್ಗಳನ್ನ ನಾವು ಉಪಯೋಗ ಮಾಡಿ ಇದು ಒಂದು ಸಿಹಿ ಪದಾರ್ಥ ಆಗಿದೆ. ಇದು ಒಂದು ಹವೆಯಲ್ಲಿ ಬೇಯಿಸುವಂಥ ಪದಾರ್ಥ. ಇದರಿಂದ ಪೋಷಕಾಂಶಗಳು ನಾಶ ಆಗೋದಿಲ್ಲ. ಅದಕ್ಕೆ ಇದನ್ನು ಒಂದು ಒಳ್ಳೆಯ ಆಹಾರ ಅಂತೇಳಿ ತಯಾರು ಮಾಡಿ. ಇದು ಖೋವಾ ಜಾಮೂನ್ ಅಂದರೆ ಹುಡುಗರಿಗೆ ಇಷ್ಟ ಆಗುತ್ತೆ. ಅಂದರೆ ನಾರ್ಮಲಿ ಏನಾದರೂ ಸ್ವೀಟ್ ಕೊಟ್ಟರೆ ತಿನ್ನೋದಿಲ್ಲ, ಹಾಗಾಗಿ ಪ್ಯೂರ್ ಖೋವಾಗಿಂದ ಮಾಡಿದ್ದು ಜಾಮೂನ. ಆಮೇಲೆ ಇದು ಬ್ರೌನ್ ಶುಗರಲ್ಲಿ ಇದು ಮಾಡಿ ಅದಕ್ಕೆ ಡ್ರೈ ಫ್ರೂಟ್ಸು ಆಮೇಲೆ ಕೇಸರ್ ಹಾಕಿ, ಹೀಗಾಗಿ ಹೆಲ್ದಿ ಆ್ಯಂಡ್ ಸಣ್ಣವರಿಗೂ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಥ್ಯಾಂಕ್ ಯು. ನನ್ನ ಹೆಸರು ಸುಪ್ರಿಯಾ ಕುಲಕರ್ಣಿ. ನಾ ಮಾಡಿದ ತಿಂಡಿ ಹೆಸರು ಚಾಕ್ಲೇಟ್, ಹೆಲ್ದಿ ಚಾಕ್ಲೇಟ್ ಬಾಲ್ಸ್. ಬಟ್ ಇದು ಹೆಸರಷ್ಟೇ ಚಾಕ್ಲೇಟ್, ಇದರಲ್ಲಿ ಚಾಕ್ಲೇಟ್ ಇಲ್ಲ. ಇದು ಹಾಗೆ ರಾಗಿ ಮತ್ತು ಡ್ರೈ ಫ್ರೂಟ್ಸ್ ಪುಡಿ ಮಾಡಿ ಜೋನಿ ಬೆಲ್ಲ ಹಾಕಿ ಮಾಡಿದ್ದು ಉಂಡೆದು
ರಾಗಿ ಹಿಟ್ಟಿನ ಉಂಡೆ ಅಂದರೆ ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ. ಅದ್ರ ಸಲುವಾಗಿ ಇದು ಅಂದರೆ ಚಾಕ್ಲೇಟ್ ಬಾಲ್ಸ್ ಅಂದ ತಕ್ಷಣ ತಿಂತಾರೆ. ಆ ಥರ ಹೆಲ್ದಿ ರೆಸಿಪಿ ಮಾಡಿದ್ದೇನೆ. ಥ್ಯಾಂಕ್ ಯು. ನನ್ನ ಹೆಸರು ಮಹಾಲಕ್ಷ್ಮಿ ಕುಲಕರ್ಣಿ ಅಂತ ರೀ. ನಾನು ರಾಗಿ ಚೋಕೋ ಲಾವಾ ಕೇಕ್ ಅಂತ ಮಾಡಿದ್ದೇನೆ ರೀ. ಅದ್ರೊಳಗೆ ರಾಗಿ ಹಿಟ್ಟನ್ನು ಆಮೇಲೆ ಸಾವಯವ ಬೆಲ್ಲನ ತೊಗೊಂಡು ಮಿಕ್ಸ್ ಮಾಡಿ ಒಂದು ಲೇಯರ್ ಇದನ್ನ ಹಿಟ್ಟು ಹಾಕಿದ್ರಿ, ಮಸಾಲೆ ಹಿಟ್ಟು ಹಾಕಿನಿ. ಒಂದು ಲೇಯರ್ ಮೇಲೆ ಇದನ್ನ ಹಾಕಿನಿ, ಕ್ಯಾಡ್ಬರಿ ಚಾಕ್ಲೇಟ್ ಹಾಕಿದ್ದೀನಿ ರೀ. ಅದ್ರ ಮೇಲೆ ಇನ್ನೊಂದು ಲೇಯರ್ನ ರಾಗಿ ಹಿಟ್ಟು ಹಾಕಿ ಮಾಡಿದಂಥ ಒಂದು ಚೋಕೋ ಲಾವಾ ಕೇಕ್. ಈಗ ನಾವು ರಾಗಿ ಫ್ರೂಟ್ಸ್ ಮಾಡಿದ್ದೀವಿ. ಇದು ಏಲಕ್ಕಿ, ಲವಂಗ, ಬಾದಾಮದ ಗುಳೆ ಹಾಕಿ ಸಣ್ಣ ಮಕ್ಕಳಿಗೆ ಅಂತೇಳಿ ಇದು ರಾಗಿ ಗಂಜಿ. ಹಾಲು ಬೇಕಾದ ಶುಗರು ಬೇಕಾದ ಹಾಕೊಂಡು ಕುಡಿಬೋದು ಸಣ್ಣ ಮಕ್ಕಳಿಗೆ. ನನ್ನ ಹೆಸರು ಅನುಪಮಾ ಅಂತೇಳಿ. ನಾವು ಮಾಡಿದ್ರೆ ಡ್ರೈ ಫ್ರೂಟ್ಸ್ ಉಂಡೆ ಎಲ್ಲ ಶೇಂಗಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ತುರಿದು ಬೆಲ್ಲ ಹಾಕಿ ಸಾವಯವ ಬೆಲ್ಲ ಹಾಕಿ ಮಾಡಿರುವಂಥ ಉಂಡೆ. ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಉಮಾ ಎನ್. ಕುಲಕರ್ಣಿ ಭಾಗವಹಿಸಿದವರನ್ನು ಸ್ವಾಗತಿಸಿ ಮಕ್ಕಳ ಪೋಷಣೆ ಮತ್ತು ಆರೋಗ್ಯದ ಮಹತ್ವ ವಿವರಿಸಿದರು. ಸ್ಪರ್ಧೆಯ ನಿಯಮಗಳು ಮತ್ತು ನಿಬಂಧನೆಗಳನ್ನು ಹೇಳಲಾಯಿತು. ಸಮುದಾಯ ವಿಜ್ಞಾನ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರೇಮಾ ಪಾಟೀಲ, ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಗೀತಾ ತಮಗಳ ಹಾಗೂ ಡಾಕ್ಟರ್ ಅಶ್ವಿನಿ ಎನ್ ಬಳ್ಳಾರಿ ತೀರ್ಮಗಾರರಾಗಿ ಕಾರ್ಯನಿರ್ವಹಿಸಿದರು. ಸ್ಪರ್ಧೆಯಲ್ಲಿ ಭಾಗವಹಿಸಿದವರು 14 ಖಾರದ ಪಾಕ ಮತ್ತು 9 ಸಿಹಿ ಪಾಕವಿಧಾನಗಳು, ಒಟ್ಟು 23 ಪಾಕವಿಧಾನಗಳನ್ನು ಪ್ರದರ್ಶಿಸಿದರು. ಖಾರದ ಪಾಕವಿಧಾನಗಳು ಭಾಗವಹಿಸುವವರು ತಮ್ಮ ಪಾಕವಿಧಾನಗಳ ಸಮ್ಮೇಳನವನ್ನು ಆಕರ್ಷಕ ಪ್ರದರ್ಶನದೊಂದಿಗೆ ಉತ್ಸಾಹದಿಂದ ಮತ್ತು ಸಕ್ರಿಯವಾಗಿ ವಿವರಿಸಿದರು. ನಮಸ್ಕಾರ, ನಾನು ಡಾಕ್ಟರ್ ಉಮಾ ಎನ್ ಕುಲಕರ್ಣಿ, ಆಹಾರ ಮತ್ತು ಪೋಷಣೆ ವಿಭಾಗ, ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕೃಷಿ ಮೇಳ 2024ರ ಅಂಗವಾಗಿ ನಾವು ಪ್ರತಿ ವರ್ಷ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಮಿತಿ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ನಾವು ಅಡುಗೆ ತಯಾರಿಕೆ ಸ್ಪರ್ಧೆಯನ್ನು ಏರ್ಪಡಿಸಿರ್ತೀವಿ. ಆ ಸ್ಪರ್ಧೆಯಲ್ಲಿ ಈ ಸರಿ ಮುಖ್ಯ ವಿಷಯವಾಗಿ ನಾವು ಮಕ್ಕಳಿಗೆ ಪೌಷ್ಟಿಕಭರಿತ ತಿಂಡಿಗಳು ಅಂತ ಹೇಳಿದ್ದೀವಿ. ಆ ವಿಷಯಕ್ಕೆ ಕುರಿತಂತೆ ಸಿಹಿ ಮತ್ತು ಖಾದ್ಯಗಳನ್ನು ತಯಾರಿಸಿಬಿಟ್ಟು ತಂದು ಇಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಎಲ್ಲರಿಗೂ ನಾವು ಮಾಹಿತಿ ಕೊಟ್ಟಿದ್ವಿ. ಅದೇ ರೀತಿ ಈ ಸೆಪ್ಟೆಂಬರ್ ತಿಂಗಳು ಪೋಷಣ ಮಾಸಾಚರಣೆ ಅಂತ ನಾವು ಮಾಡ್ತೀವಿ. ಅಂದರೆ ಎಲ್ಲರಲ್ಲೂ ಪೋಷಣೆ ಕುರಿತು ಒಂದು ತಿಳುವಳಿಕೆ ಮೂಡಿಸೋ ಸಂಬಂಧ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದ್ರ ಒಟ್ಟಿಗೆ ಇದನ್ನು ಎರಡು ಕೂಡಿಸಿ ಈ ಸ್ಪರ್ಧೆಯನ್ನು ಏರ್ಪಡಿಸಿ ಜೊತೆಗೆ ಮಹಿಳೆಯರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಈ ಅಡುಗೆ ಸ್ಪರ್ಧೆಯಲ್ಲಿ ಬೇರೆ ಬೇರೆ ಏಕದಳ ಧಾನ್ಯ, ದ್ವಿದಳ ಧಾನ್ಯ ಮತ್ತು ಕಾಯಿಪಲ್ಯ ಎಲ್ಲವನ್ನು ಬೆರೆಸ್ಬಿಟ್ಟು ಎಷ್ಟು ಪೌಷ್ಟಿಕವಾಗಿ ಮಕ್ಕಳಿಗೆ, ಅದು ಯಾವಾಗಲೂ ಏನಪ್ಪಾ ಅಂದರೆ ಮಕ್ಕಳಿಗೆ ನೋಡೋಕ್ಕೆ ಚೆನ್ನಾಗಿರ್ಬೇಕು ಮೊದಲು, ಅದಾದಮೇಲೆ ಅವರು ಕೈ ಎತ್ಕೋತಾರೆ. ಹಾಗಾಗಿ ಅವೆಲ್ಲ ವಿಷಯಗಳನ್ನು ಮನಗಂಡು ಆ ರೀತಿಯಲ್ಲೇ ತಯಾರಿಸಲು ಅವ್ರಿಗೆ ನಾವು ಸೂಚಿಸಿದ್ವಿ. ಆ ಆಧಾರಿತದ ಮೇಲೆ 16 ಖಾರದ ಖಾದ್ಯಗಳು, 11 ಸಿಹಿ ಖಾದ್ಯಗಳ ತಯಾರಿಕೆಗಳು ಬಂದಿದ್ದೇವೆ. ಎಲ್ಲ ಕೂಡಿಸಿ 27 ಖಾದ್ಯಗಳು ಈಗ ನಾವು ಪ್ರಸ್ತುತಪಡಿಸಿದ್ದೀವಿ. ಜೊತೆಗೆ ಹೆಣ್ಣು ಮಕ್ಕಳು ಅಲ್ಲದೆ ಈ ಸರಿ ಗಂಡು ಮಕ್ಕಳು ಸಹ ಇದರಲ್ಲಿ ಭಾಗವಹಿಸಿರೋದು ಒಂದು ವಿಶೇಷ. ಈ ರೀತಿ ನಾವು ಮಾಡೋದ್ರಿಂದ ಎಲ್ಲರಿಗೂ ಒಂದು ಪೋಷಣೆ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಮೂಡುತ್ತೆ, ಅರಿವು ಮೂಡುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅಂದರೆ ಈಗ ನಿಮಗೆಲ್ಲ ಗೊತ್ತಿದೆ, ಕುಪೋಷಣೆ ಬಗ್ಗೆ, ಅಪೌಷ್ಟಿಕತೆ ಬಗ್ಗೆ ಬಹಳಷ್ಟು ಒಂದು ಜನರಲ್ಲಿ ಇದು ವಿವೇಚನೆ ತರಲಿಕ್ಕೋಸ್ಕರ ಸರ್ಕಾರದ ಅಡಿಯಲ್ಲಿ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಸಹ ಪ್ರಾರಂಭಿಸಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇದು ಸಹ ಒಂದು ಮಕ್ಕಳಿಗೆ ಒಂದು ಸ್ವಲ್ಪ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ. ನಾವು ತಾಯಂದರಿಗೆ ಆಯಿತು ಅಥವಾ ಮನೆಯಿಂದ ಯಾರು ಅಡುಗೆಯಲ್ಲಿ ಖುಷಿಯಿಂದ ತಯಾರಿಸಿ ಇದು ಮಾಡ್ತಿರ್ತಾರಲ್ಲ ಅವ್ರಿಗೆ ಈ ಒಂದು ಅವಕಾಶನ ಕೊಟ್ಬಿಟ್ಟು ಮಕ್ಕಳಿಗೆ ಅವ್ರಿಗೆ ಇಷ್ಟವಾಗೋ ರೀತಿಯಲ್ಲಿ ಒಂದು ಖಾದ್ಯಗಳನ್ನು, ತಿಂಡಿಗಳನ್ನು ತಯಾರಿಸಿದ್ರೆ ಪೌಷ್ಟಿಕವೂ ಒಳಗೆ ಸೇರುತ್ತೆ, ಅವ್ರಿಗೆ ಇಷ್ಟವಾಗೋ ರೀತಿಯಲ್ಲಿ ಖಾದ್ಯನೂ ಇದು ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಮೂಲಾಧಾರ ನಮ್ಮ ಮಾನ್ಯ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ ಸರ್ ಅವರು ಇದಕ್ಕೆ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ಅಷ್ಟೇ ಇಲ್ಲ, ನಮ್ಮ ಗ್ರಾಮೀಣ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಡೀನ್ ರಾದ ಡಾಕ್ಟರ್ PV ಪಾಟೀಲ್ ಸರ್ ಅಂತ ಅವರು ಸಹ ಇದಕ್ಕೆ ತುಂಬಾ ಒಂದು ಉತ್ತೇಜನ ಕೊಟ್ಟಿದ್ದಾರೆ. ಕಾರಣಾಂತರದಿಂದ ಇನ್ನೊಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅವರು ಇಲ್ಲಿ ಉದ್ಘಾಟನೆಗೆ ಬಂದಿಲ್ಲ. ಅಷ್ಟೇ ಅಲ್ಲದೆ ಇದ್ರೆ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಅವರ ಇದರಡಿಲೇ ಮಾಡ್ತಾ ಇದ್ದೀವಿ.
ಕೃಷಿ ಮೇಳ 2024ರ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ನಮ್ಮ ವಾತಾವರಣಕ್ಕೆ ಅನುಕೂಲವಾಗುವಂತ ಬೆಳೆಗಳ ಬಗ್ಗೆ ಮಾಹಿತಿಯನ್ನ ರೈತರಲ್ಲಿ ಅರಿವು ಮೂಡಿಸಬಹುದು ಅಂತ ನಾವು ಅದೇ ನಿಟ್ಟಿನಲ್ಲಿ ಈ ಪೌಷ್ಟಿಕತೆ ಬಗ್ಗೆ ಒಂದು ಇದನ್ನ ಚಳವಳಿ ತರ ಮೂಡಿಸೋಣ ಅಂತ ಹೇಳ್ಬಿಟ್ಟು ಅವರಿಗೆ ಎಲ್ಲರಿಗೂ ಒಂದು ಮಾಹಿತಿ ಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಇದು ಎಲ್ಲರಿಗೂ ಎಲ್ಲ ಜನತೆಗೂ ಇದು ಮುಟ್ಲಿ, ಪೌಷ್ಟಿಕತೆ ಎಷ್ಟಿದೆ ನಮ್ಮಲ್ಲಿ, ನಮ್ಮ ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಇರ್ಬೋದು, ಹದಿಹರೆಯದಲ್ಲಿ ಇರ್ಬೋದು, ಬಾಣಂತಿಯರಲ್ಲಿ ಇರ್ಬೋದು, ಅಥವಾ ಈ ಗರ್ಭಿಣಿ ಸ್ತ್ರೀಯಲ್ಲೂ ಇರ್ಬೋದು, ಇವರೆಲ್ಲರಲ್ಲೂ ಅಪೌಷ್ಟಿಕತೆ ಹೆಚ್ಚಾಗಿದೆ. ಅದರಲ್ಲೂ ರಕ್ತಹೀನತೆ ಅಂತ ಏನು ಹೇಳಿದ್ರೆ ಅದು ತುಂಬಾ ಹೆಚ್ಚಿದೆ. ಹಾಗಾಗಿ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರಲ್ಲ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮಕ್ಕಳಿಗೆ ಒಂದು ಒಳ್ಳೆಯ ಆರೋಗ್ಯ ಮತ್ತೆ ಒಂದು ಒಳ್ಳೆಯ ವಿದ್ಯಾಭ್ಯಾಸನ ಕೊಟ್ಟರೆ ಅದು ಜೀವನ ಪರ್ಯಂತ ಇರುತ್ತೆ. ಒಳ್ಳೆಯ ಆರೋಗ್ಯ ಕೊಡ್ಬೇಕಂದ್ರೆ ಒಂದು ಪೌಷ್ಟಿಕಭರಿತ ಆಹಾರವನ್ನು ಅದು ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ತಯಾರಿಕೆಗೆ ಒಂದು ಉತ್ತೇಜನ ಸಿಗ್ಲಿ ಅಂತ ಆ ನಿಟ್ಟಿನಲ್ಲಿ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ನಾವು ಎಲ್ಲರಿಗೂ ಇದಕ್ಕೆ ಆಹ್ವಾನಿಸಿದ್ದೇವೆ. ವಿವಿಧ ವಿಭಾಗಗಳಿಂದ ಬಂದ 2 ಮತ್ತು 3ನೇ ಬಹುಮಾನಗಳನ್ನು ಸಹ ನಾವು ವಿತರಣೆ ಮಾಡ್ತಾ ಇವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅಂದ್ರೆ ಅದನ್ನ ತೀರ್ಪುಗಾರರಾಗಿ ಡಾಕ್ಟರ್ ಪ್ರೇಮಾ ಪಾಟೀಲು, ಮಾನವ ವಿಕಾಸ ಅಭಿವೃದ್ಧಿ ವಿಭಾಗ ಅವರು ಮುಖ್ಯಸ್ಥರು, ಅದ್ರ ಜೊತೆಗೆ ಗೀತಾ ತಮ್ಗಳೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಗೀತಾ ತಮ್ಗಳೆ ಅಂತ ಅವರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಟೆನ್ಷನಿಂಗ್ ಅಲ್ಲಿ ಕೆಲಸ ಮಾಡಿ ರೈತ ಮಹಿಳೆಯರ ಜೊತೆಗೆ ಬಹಳ ಇದ್ರು. ಹಾಗಾಗಿ ಅವರು ಸಹ ಇದಕ್ಕೆ ಒಂದು ತೀರ್ಪುಗಾಗಿ ಕೆಲಸ ಮಾಡಿದ್ದಾರೆ. ಅವರು ಈಗ ತೀರ್ಪನ್ನು ಎಲ್ಲ ಇದು ಮಾಡಿಕೊಂಡು ಇದಕ್ಕೆ ಸಿಹಿ ಮತ್ತು ಖಾರಕ್ಕೆ ಕೂಡಿಸಿ ನಾವು ಪ್ರಶಸ್ತಿಗಳನ್ನ ಕೊಡ್ತೀವಿ. ಒಂದು ಉತ್ತೇಜನ ಇರಲಿ ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಕೊನೆಯಲ್ಲಿ ವಿಜ್ಞಾನ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಪಿ.ವಿ. ಪಾಟೀಲ್ ಅವರು ಭಾಗವಹಿಸುವುದರೊಂದಿಗೆ ಸಂವಾದ ನಡೆಸಿದರು. ಡಾಕ್ಟರ್ ಸಿಡಿಯಾ ಬೋರ್ಗಿಸ್ ಸಹಾಯಕ ಪ್ರಾಧ್ಯಾಪಕರು ಧನ್ಯವಾದಗಳೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು.